चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। ध्यानावस्थिततद्गतेन मनसा पश्यन्ति यं योगिनो यशान्तं न विदुषुरासुरगणा देवाय तस्मै नमः। ओंकारपञ्जरशुकीम् उपनिषद्ध्यानकेलिकलकण्ठीम् आगमविनमयूरे आर्यामन्तर्विभावये गौरे दयमानदीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वती। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वती पते। यल्ल बल्ल चिजनिं सहि चल्लरल्लिं पोरटु तम्मय सर्व सर्व सरल सरल के ताವು ಕರೆದೊಯ್ದು ಅಲ್ಲಿ ಎಲ್ಲಿ ಸುಪೂಜೆ ಮಾಡುತ್ತ
ಸಲ್ಲು ಸಲ್ಲುವ ಭಿಕ್ಷ ನೀಡುತ್ತ ಚಲ್ವಿ ಚಲ್ವಿಯರಾಗ ನಮಿಸಿದರು ಭಕ್ತಿಯಲೇ ನಮಿಸಿದರು ಭಕ್ತಿಯಲೇ. ಒಂದೇ ವಂದಾರ ಮಂದಾರ ಮಿಂದು ಭೂಷಣ ನಂದನಂ ಆಮದಾನಂದ ಸಂದೋಹ ಬಂಧುರಂ ಸಿಂಧುರಾನಂದ. ಜಗದಾದಿಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು ಶಿವಸ್ವರೂಪಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ನಾವೆಲ್ಲ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ಕೇಳಿವಿ, ಶ್ರೀರಂಗಪಟ್ಟಣದಲ್ಲಿ ಒಬ್ಬ ವಾಮಾಚಾರಿಯನ್ನು ಕಂಡು ಅವನಿಗೆ ಛೀ ಮಾಡಿ ವಾಮಾಚಾರ ಎಲ್ಲಿ ಹುಟ್ಟಿತು, ಅವು ನಿಜವಾದ ಪ್ರಮಾಣಗಳೇ ಅಲ್ಲವೇ ಎಂಬುದನ್ನು ಸಿದ್ಧಾರೂಢರು ಮನಗಾಣಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ಶ್ರುತಿ ಒಂದು ಬಿಟ್ಟರೆ ಉಳಿಕೆಲ್ಲವಕ್ಕೂ ಕಾಲ ಸೀಮಿತ. ಸ್ಮೃತಿಗಳಾಗಲಿ ತಂತ್ರಗಳಾಗಲಿ, ತಂತ್ರಗಳು ಕೂಡ ಒಬ್ಬೊಬ್ಬ ಪಂಡಿತರ ಅಭಿಪ್ರಾಯದಿಂದ ಅವರವರ ನಿಶ್ಚಯ ಸಿದ್ಧಾಂತವನ್ನ ಮಾಡಿಕೊಂತ ಬಂದ. ಸ್ಮೃತಿಗಳಂತೂ ಒಂದು ಕಾಲಕ್ಕಿದ್ದದ್ದು ಇನ್ನೊಂದು ಕಾಲಕ್ಕಿಲ್ಲ. ಒಂದು ಕಾಲ, ಆಗಿನ ಸಮಾಜ, ಆಗಿನ ವಾತಾವರಣ, ಆಗಿನ ಆಚಾರ, ಆಗಿನ ವಿಚಾರ ಇವನ್ನ ಅವಲಂಬನ ಮಾಡಿಕೊಂಡು ಸ್ಮೃತಿಗಳಿದ್ದಾವೆ. ಒಂದು ಸ್ಮೃತಿ ಒಂದು ನಮೂನೆ ಹೇಳಿದ್ರೆ ಮತ್ತೊಂದು ನಮೂನೆ ಹೇಳ್ತದೆ. 5ನೇ ವರ್ಷಕ್ಕೆ ಉಪನಯನ ಮಾಡಬೇಕು, ಒಂದು ಸ್ಮೃತಿ ಹೇಳ್ತದೆ. ಇನ್ನೊಂದು ಹೇಳ್ತದೆ ಇಲ್ಲ 8 ವರ್ಷಕ್ಕೆ ಮಾಡಬೇಕು. ಒಂದು ಹೇಳ್ತದೆ ಸ್ತ್ರೀಯರಿಗೆ ಜನಿವಾರ ಹಾಕಿ ಗಾಯತ್ರಿ ಹೇಳಬೇಕು ಅಂತ ಒಂದು ಹೇಳ್ತದೆ. ಇನ್ನೊಂದು ಆ ಮಂತ್ರ ಕೇಳು ಸಹಿತ ನಿಷಿದ್ಧ ಅಂತ ಹೇಳ್ತದೆ. ಇವು ಸ್ಮೃತಿಗಳ ಕಾಲಗಳು ಭಿನ್ನ ಭಿನ್ನ ಕಾಲಗಳಲ್ಲಿ ಭಿನ್ನ ಭಿನ್ನ ವಿಚಾರಗಳನ್ನು, ಭಿನ್ನ ಭಿನ್ನ ಆಚಾರಗಳನ್ನು ಹೇಳ್ತಾ ಬಂದವು. ಅದರಂತೆ ತಂತ್ರಗಳು ಇವು ಒಂದಲ್ಲ ಎರಡಲ್ಲ. ವಾತುಲಾಗುಮ, ಭೈರವೇಶ್ವರ, ಶಾಕ್ತೇ ತಂತ್ರ ಇವನ್ನೆಲ್ಲ ನೋಡಿಕೊಂಡಾಗ ಅದನ್ನು ರಚನೆ ಮಾಡಿರ್ತಕ್ಕಂಥವ್ರಿಗೆ ಆದ ಪರಿಣಾಮಗಳೇ ಅವೆಲ್ಲ ಆಗ್ಯಾವು ಎಂಬುದನ್ನು ಪಂಡಿತರು ಪರಿಶೋಧನೆ ಮಾಡ್ಯಾರ. ನಮ್ಮ ಮಾತಲ್ಲ. ಹಂಗೆ ಸಿದ್ಧಾರೂಢರು ಈ ಶಾಕ್ತೇ ಆಗಮ, ಶಾಕ್ತೇ ತಂತ್ರವನ್ನು ಪಂಚಮಕಾರಗಳಿಂದ ಕೂಡಿ ಉಪಾಸನೆ ಮಾಡಬೇಕು ಎಂಬುವ ಈ ಒಂದು ಅವೈದಿಕವಾಗಿರ್ತಕ್ಕಂಥ ಮತವನ್ನು ಖಂಡನ ಮಾಡಿ, ಇದು ಒಬ್ಬನೊಬ್ಬ ಅತೃಪ್ತ ಮಾನವನಿಂದ ಆಗಿರಬೇಕಾದ ಒಂದು ಕಲಂಕ ಎಂಬುದನ್ನು ಹೇಳಿ ಅವನನ್ನ ಜಗ ಬಿಡಿಸಿದರು. ಜನರಿಗೂ ಪರಿಣಾಮ ಆಯ್ತು, ಅವನು ಬಿಡಿಸಿದರು. ಸಿದ್ಧಾರೂಢರನ್ನ ಬಿಡಲಿಲ್ಲ, ಊರೊಳಗೆ ಇಟ್ಕೊಂಡು 7 ತಿಂಗಳು ಅಲ್ಲಿದ್ರು. ಎಲ್ಲಿ? ಶ್ರೀರಂಗಪಟ್ಟಣದಲ್ಲಿ. ಪ್ರತಿಯೊಬ್ಬರು ಮನೆಗೆ ಕರ್ಕೊಂಡು ಹೋಗೋದು, ಪಾದಪೂಜೆಯನ್ನು ಮಾಡೋದು, ಶಾಸ್ತ್ರ ನಡೆಸುವುದು, ಎಲ್ಲರೂ ಸಹಭೋಜನ ಮಾಡುವುದು, ಹಿಂಗೆ 7 ತಿಂಗಳ ಪರ್ಯಂತರ ಅಲ್ಲಿದ್ದು ಮುಂದೆ ನಾ ಹೋಗ್ತೀನಿ ಅಂದ್ರು. ನೋಡ್ರಿ, ಸಾಧಾರಣ ಇರಬೇಕು ಅಂದಿದ್ರೆ ಅಲ್ಲೇ ಒಂದು ಮಠ ಆಗ್ತದೆ.
ಆದ್ರೆ ಹುಬ್ಬಳ್ಳಿದು ಯಾವ ಪುಣ್ಯ ಇತ್ತೋ ಏನೋ, ಎಲ್ಲ ಸಂಚಾರ ಮಾಡಿ ಅಪ್ಪ ಅವರು ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದವರು ತಿರುಗೆಲ್ಲಿಗೂ ಹೋಗಲಿಲ್ಲ. ಇದು ಒಂದು ಅವರ ಜೀವನದಲ್ಲಿ ನೆನಪಿಡಬೇಕಾದ ಸಂಗತಿ. ಒಮ್ಮೇನು ಇಲ್ಲಿಗೆ ಬಂದರು, ತಿರುಗಿ ಹುಬ್ಬಳ್ಳಿ ಸೀಮೆ ದಾಟಿ ಅಪ್ಪವ್ರು ಹೋಗಲಿಲ್ಲ. ಒಮ್ಮೆ ಹೋಗಿದ್ದು ರೋಣಕ್ಕೆ ಹೋಗಿದ್ದರು, ಅದು ಕೊನೆಗೆ. ಹಿಂಗೆ 7 ತಿಂಗಳ ಪರ್ಯಂತ ಅಲ್ಲಿದ್ದು ಅವರಿಗೆಲ್ಲ ಉಪದೇಶ ಮಾಡಿ ಮುಂದೆ ಸಂಚಾರ ಮಾಡ್ಲಿಕ್ಕೆ ಅನುವಾದರು. ಎಲ್ಲಿಗೆ ಬಂದಾರ ನೋಡಿ. ಹೊರಡುತ್ತಲ್ಲಿಂ ಸಿದ್ಧ ಭಾರತಿ ಹರುಷದಿಂ ಶ್ರೀ ರಂಗನಾಥನ ದರ್ಶನಂ ತಾಂಗೊಂಡು ಬಳಿಕಂ ಜಂಬುಕೇಶ್ವರನ ವರದಿ ಕಾಣು ಪಕ್ಷಿ ತೀರ್ಥಕ್ಕೆ ಬರದು ತಾನದು ಕಂಡು ಬಳಿಕಂ ವರ ಮಧುರ್ಯ ಮೀನಾಕ್ಷಿ ದರ್ಶನ ಒಳಗೆ ಹೋಗಲ್ಗೆ, ಒಳಗೆ ಹೋಗಲ್ಗೆ, ಒಳಗೆ ಹೋಗಲ್ಗೆ. ಅಲ್ಲಿಂದ ಪ್ರಯಾಣ ಮಾಡಿ ಜಂಬುಕೇಶ್ವರನ ಹತ್ತಿರ ಬಂದು ಅಲ್ಲಿಂದ ಮುಂದೆ ಪಕ್ಷಿ ತೀರ್ಥಕ್ಕೆ ಹೋಗಿ ಆಮೇಲೆ ಮಧುರೆಯ ಮೀನಾಕ್ಷಿ ದರ್ಶನಕ್ಕೆ ಸಿದ್ಧಾರೂಢರು ಬಂದರು. ಅವರು ಏನೇನೂ ಒಳ್ಳೆಯದನ್ನು ಮಾಡ್ಯಾರ, ಅವು ನಮ್ಮ ನೆನಪಿಲ್ಲ. ಈಗ ಆರೂಢ ಸ್ಥಿತಿಯಿಂದ ಹೆಂಗಿದ್ರ ಅಪ್ಪ ಅವರು, ಅದು ಒಂದ ನೋಡ್ತೀವಿ. ನಾವು ಅದರಂಗ ಆಗ್ಬೇಕು ಅಂತ ಮಾತಾಡ್ತೀವಿ, ಪರಂತು ಅದರ ಹಿಂದೆ ಉಂಡ ಅನೇಕ ಅನುಭವ ಅಂತೇನಿದೆ ಅದು ನಮಗಿಲ್ಲ. ಆ ಮೀನಾಕ್ಷಿ ದೇವಾಲಯಕ್ಕೆ ಬಂದ ಕೂಡಲೇ ಅಲ್ಲೊಂದು ಪ್ರಸಂಗ ಬಂತು. ಒಳಗೆ ದರ್ಶನ ಮಾಡಿಕೊಳ್ಳಿಕ್ಕೆ ಹೋಗ್ಬೇಕು ಅಂತ ಸಿದ್ಧಾರೂಢರು ಪ್ರಯತ್ನ ಮಾಡುವಾಗ ಅಲ್ಲಿ ಓರ್ವ ಅರ್ಚಕ ಒಳಗೆ ಬಿಡ್ಲಿಲ್ಲ. ಅವನು ದುಡ್ಡು ಕೇಳಿದ. ಇವು ಎಲ್ಲ ದೇವಸ್ಥಾನದಾಗ ಇರುವ ಇವು. ನಾನು ಹೋಗಿದ್ದೆ ಪಂಡ್ರಪುರಕ್ಕೆ, ಭಾರಿ ಅನಾಹುತ ನೋಡಿದೆ. ನಮ್ಮ ಹುಡುಗರು ಇದ್ದು ಎಲ್ಲರೂ. ಅದ್ರಾಗ ಒಬ್ಬ ಏನಂದ, ನಾವು ಕರ್ಕೊಂಡು ಹೋಗ್ತೀವಿ, ನಮ್ಗೆ ಜನರ ಕೊಡ್ರಿ ಅಂತ. ಏನ್ ಕೊಡ್ಬೇಕಂದ್ರೆ ಒಬ್ಬರಿಗೆ 80 ರೂಪಾಯಿ ಕೊಡ್ರಿ ಅಂದ. ದೊಡ್ಡ ಅನಾಹುತ. ಯಾವ ದೇವಸ್ಥಾನದಾಗ ಹೋಗ್ರಿ ನೀವು, ಅದು ಒಂದು ಕಮರ್ಷಿಯಲ್ ಲ್ಯಾಂಡ್ ನೆನಪು. ಹಂಗ ಅವ ಏನ್ ಮಾಡಿದ ಅಂದ್ರೆ ಸಿದ್ಧಾರೂಢರನ್ನ ಒಳಗೆ ಬಿಡ್ಲಿಲ್ಲ. ಏನಂದವ ಅಪ್ಪ ಅವ್ರಿಗೆ, ಜವರಿಯಲ್ಲಿರುವೋರ್ವನ ಇವನು ಯಾರು ಎಂದು ತಡೆಯುತ್ತ ಭವಿಕ ಕರ್ಮ ಭ್ರಷ್ಟ ಕಾಮುಕ ಕಲಿತ ನಿಂತೆಂಬ ಭುವಿಯೊಳಿರುವಿ ಕಡುಕೊಲೆತನವು ಕವಿದು ನಿನ್ನೊಳಗಿರುವ ಕಾರಣ ಲವಲವಿಕೆಯು ನೀನು ಗುಡಿಯೋ ಹೋಗಬೇಡೆನಲು, ಹೋಗಬೇಡೆನಲು. ನೀನು ಕರ್ಮಭ್ರಷ್ಟ, ನೀನು ಭವಿಕ, ನೀನು ಕಾಮುಕ, ನೀನು ಸಂಕಲಿತ. ಆದ್ದರಿಂದ ಇವು ಎಲ್ಲ ಹೊರಗಿರುವ ನೀನು ಒಳಗೆ ಹೋಗಲಿಕ್ಕೆ ಅನರ್ಹ, ಹೋಗಬೇಡ ಅನ್ನ. ರೊಕ್ಕ ಕೊಟ್ಟು ಎಲ್ಲರನ್ನು ಬಿಡ್ತಾರ. ಆದ್ರೆ ಅಪ್ಪ ಅವರಂದ್ರು ಏನು ಹುಚ್ಚ ಅಂದ್ರವರು. ಚಾಂಡಾಲ ಯಾರು, ಭವಿ ಯಾರು, ಭ್ರಷ್ಟ ಯಾರು ಏನು ವಿಚಾರಣೆ ಮಾಡಲಿಲ್ಲಲ್ಲ, ನನ್ನ ಹಂಗ ನೋಡಿ ಮಾತಾಡಿದಲ್ಲ ಅಂತ ಹೇಳಿ ಸಿದ್ಧಾರೂಢರು ಅವನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಬಾಳ ಭಾರತಿಯಾಗ ವಿಪ್ರಗೆ ಕಾಲನಂದದಿ ಕೋಪ ನಿನ್ನೋ ಆಲಯಂಗೈಯಲ್ಕೆ ನೀನೆ ಭವಿಕ ಚಾಂಡಾಲ. ಊಳಿಗ
ಮಗನೇ ನೀನೊಳಗೆ ಬಿಡಲಿಕ್ಕೆ ಬಾಲನಂದದಿ ರೊಕ್ಕ ಬೇಡಲು ಮೂಲಹನದಾಶಯದು ನಿನಗಿರೆ ಕಾಮುಕ ಸ್ವಪಚ ಕಾಮುಕ ಸ್ವಪಚ. ಕೋಪ ಯಾರೊಳಗೆ ಬರ್ತದೆ ಅವ ಚಾಂಡಾಲನೆ ಹೊರತು ಶಾಂತನು ಎಂದು ಚಾಂಡಾಲನಾಗಲಾರ. ಈಗ ಅಂತೀರಿ ನೋಡಿ, ನೀವು ಸಿಟ್ಟು ಇನ್ನೂ ಬಂದಿರುವುದಿಲ್ಲ, ಬರೋದಕ್ಕಿಂತ ಮುಂಚೆ ನಿಂತಿರಿ ನೀವು. ಸಿಟ್ಟು ಬಂದ್ರೆ ನಾ ಮನುಷ್ಯ ಅಲ್ಲ ಅಂತ ಅರ್ಥ ಏನದು? ಅದು ಬರಬೇಕಾದ್ರೆ ನಿಮ್ಮ ಮನುಷ್ಯತ್ವ ಕಳೆದು ಒಳಗೆ ಬರ್ತದೆ. ಒಳಗೆ ಬಂತು ಅಂದ್ರೆ ಆಗ ನೀವು ಅಂತೀರಿ ಸಿಟ್ಟು ಹೊಲಿ ಎರಡು ಸಮ, ನಮ್ಮನ್ನು ತಡಬೇಡ. ಹಂಗಾರೆ ಸಿಟ್ಟು ಇದ್ದವು ಹೊಲೆ ಏನೋ, ಶಾಂತ ಇದ್ದವು ಹೊಲೆ ಏನೋ. ನಿಂತಿದ್ದೀ ದೇವ್ರ ಗುಡಿಯಾಗ, ಅದು ಪಂಜಿ ಹಚ್ಚಿಕೊಂಡು, ಅದು ಬಾಗಿಲದಾಗ ನಿಂತಿರಿ, ಕೈಯೊಳಗ ತೀರ್ಥ ಹಿಡಿದಿರಿ, ಹಣಿ ಮೇಲೆ ಗಂಧ ಹಚ್ಚಿದಿ, ಒಳಗೇನದಲ್ಲ ಆ ಚಾಂಡಾಲನ ಹೋಗಿಸ್ಕೊಂಡಿ ಒಳಗೆ. ಅಂದಮೇಲೆ ಈ ಚಾಂಡಾಲ ಯಾರು ಅಂತ ಕೇಳಿದ್ರೆ, ಒಳಗೆ ಬಿಡಲಿಕ್ಕೆ ರೊಕ್ಕ ಬೇಡಲು ನಿನಗೆ ಹಣದಾಸೆ ಇರೋಣದರಿಂದ ನೀನು ಕಾಮುಕ ಸ್ವಪಚ. ಒಳಗೆ ಸಿಟ್ಟಿರೋಣದರಿಂದ ನೀನು ಚಾಂಡಾಲ. ನಿನ್ನನ್ನು ನೀ ವಿಚಾರ ಮಾಡಿಕೊಳ್ಳದೆ ನನಗೆ ಈ ಪರಿ ಎಂದೆಲ್ಲ ನೀನು ಸುಮ್ಮನೆ ಬಿಡುವುದಿಲ್ಲ. ಒಳಗನ್ನು ಬಿಟ್ಟರೆ ಮುಗಿದೋಗಿತ್ತು. ಅದನ್ನು ಬಿಟ್ಟು ನೀ ಸ್ವಪಚ, ಭ್ರಷ್ಟ, ಚಾಂಡಾಲ, ಭವಿಕಾ ಎಂಬುದಾಗಿ ಅಂದೆಲ್ಲ. ಏನು ಕಂಡು ಅಂದಪ್ಪ ಅಂದ ಕೂಡಲೇ ಅವ ಅಂದ, ಏನು ಚಿಂತೆ ಮಾಡಬೇಡ, ನಿನ್ನ ಹತ್ರ ಇದ್ದಂಗೆ ಕಾಣುವುದಿಲ್ಲ, ನೀನು ಕೊಡವನೂ ಅಲ್ಲ, ನೀನು ಕೊಡಕ್ಕೂ ಬರುವುದಿಲ್ಲ. ಸುಮ್ಮನೆ ನಮ್ಮ ನಿಮ್ಮ ಬಾಯಿಗೆ ಹಚ್ಚಿ ಜಗಳಾಗಿ ಮಂದಿ ಕೂಡಿ ಏನೂ ಆಗಬಾರ್ದು, ನಾ ಹೋಗ್ತೀನಿ, ನಂಗೆ ಸ್ನಾನಕ್ಕೆ ಹೊತ್ತಾಗದಂತ ಹೇಳಿ ಆ ಅರ್ಚಕ ಸ್ನಾನಕ್ಕೆ ಹೋಗ್ಬಿಟ್ಟ. ಸ್ನಾನಕ್ಕೆ ಹೋದ ಕೂಡಲೇ ಸಿದ್ಧಾರೂಢರು ಬಿಡ್ಲಿಲ್ರಿ, ಗುಡಿ ಒಳಗೆ ಪ್ರವೇಶ ಮಾಡ್ತಾರೆ. ಅನಯ ಕರ್ಮ ಭ್ರಷ್ಟ ಮಾರಿಗ ತನಯು ನಿನ್ನೋಳಿಪ್ಪ ಕಾರಣ ಕನದ ಪ್ರಾಯಶ್ಚಿತ್ತ ಒಳ್ಳೆಯಲಾಗಲ ವಿಪುರ ಅನುಮತಿಸಿ ನಿಜವಾದ ಋಷಿನಿ ನಿನಗೆ ನಮ್ಮನ ಬಂದ ಚರದಿ ನಿನಿತು ನುಡಿದೆನು ರಾಯಿಯನ್ನು ನಮಿಸಿತಾಂಬೋರ ನಮಿಸಿತಾಂಬೋರ. ಹೋಗು, ಸ್ನಾನ ಮಾಡು, ಪ್ರಾಯಶ್ಚಿತ್ತ ಮಾಡಿಕೋ. ಕರ್ಮಕಾಂಡದಲ್ಲಿ ಇವು ಬಹಳ. ಈಗ ಸ್ನಾನ ಮಾಡಿ ಮಡಿಯಿಂದ ಪೂಜಾಕ್ಕೆ ಹೋಗು ಕಾಲದೊಳಗೆ ದುಷ್ಟ ಮಾತು ಕಿವಿಯೊಳಗೆ ಬಿದ್ದರೆ ಪುನಃ ಸ್ನಾನ ಮಾಡಬೇಕು ಅಂತದ್ದು. ಈಗ ನೆಲದ ನೀರು ಸಿಗುವುದಿಲ್ಲ ಆ ಮಾತು ಬೇರೆ. ಆ ಒಂದಾನೊಂದು ಕಾಲದಲ್ಲಿ ಅನುಕೂಲಕರ ವಾತಾವರಣ ಇದ್ದಾಗ ಕರ್ಮ ಮಾಡಬೇಕಾದವ್ರದ್ದು ದೊಡ್ಡ ಗದ್ದಲ. ಅಪವಿತ್ರವಾದ ವಸ್ತುವನ್ನು ಕಂಡ್ರೆ, ಅಪವಿತ್ರವಾದ ನುಡಿಗಳನ್ನು ಕೇಳಿದರೆ, ಸೀನು ಬಂದರೆ, ಕೆಮ್ಮು ಬಂದರೆ ಪುನಃ ಸ್ನಾನನ ಮಾಡಬೇಕು ಅಂತ ಒಂದು ರೂಲ್ ಅದ. ಏನು ಅವನು ಮಾಡ್ತಿದ್ರು ಆಗಿನ ಕಾಲಕ್ಕೆ. ಈಗ ಯಾರು ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂದ್ರೆ ಅನುಕೂಲ ವಾತಾವರಣ ಇಲ್ಲ. ಏನು ಮತ್ತು ಅಕಸ್ಮಾತ್ ಆಗಿನ ಕಾಲಕ್ಕೆ ನಾವು ಸಣ್ಣವರಿದ್ದಾಗೂ ಕೆಲವರು ನೋಡ್ತಿದ್ದೆ ನಾನು. ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ತಂಬಿಗೆನ ಒಯ್ದು, ಆ ತಂಬಿಗೆ ಕೂಡ ಆ ಹುತ್ತದ ಮಣ್ಣು ಒಂದು ಕೈಚೀಲದಾಗ ಹಾಕೊಂಡು ಹೋಗುದು ಹೊರಗೆ ಹೋಗ್ಬೇಕಾದ್ರೆ. ಹೊರಗೆ ಹೋದ್ರೆ 72 ಸಾರಿ ಮಣ್ಣು ಹಚ್ಚಿ ತೊಳಕೋಬೇಕು ಅಂತ ರೂಲ್ ಅದ. ಇವು ಕರ್ಮಕಾಂಡದಲ್ಲಿ
ಬರಬೇಕಾಗಿರ್ತಕ್ಕಂಥ ಕೆಲವು ಗಲಾಟೆಗಳು. ಈಗ ಹಂಗ್ ಮಾಡ್ರಿ ಆಗುದಿಲ್ಲ, ಹೋತು ಕಾಲ ಅದು ಸುಧಾರಿಸುವಂತ ಬಂದ ಜನಾಂಗ. ಹಂಗ ಪ್ರಾಯಶ್ಚಿತ್ತ ಮಾಡಿಕೋ. ನೀ ಕರ್ಮ ಮಾಡಿದ್ದು ಅದು ಎಂಥಲ್ಲಿ ಮಾಡಿದಿ ಅಂದ್ರೆ ದೇವಿ ಗುಡಿಯಾಗ ನಿಂತು ಇಂಥ ಮಾತು ಮಾತಾಡಿದಿ, ಇದು ಅಪವಿತ್ರ ವಚನ, ಅಪವಿತ್ರ ಶ್ರವಣ, ನೀನು ಮಾಡಬಾರ್ದಾಗಿತ್ತು. ಹೋಗಿ ಸ್ನಾನ ಮಾಡೋದು ಕೂಡಲೇ ಅವಾಗನಿಷ್ಟು ಇವ ಕರ್ಮಕಾಂಡನು ಗೊತ್ತಿದ್ದಂಗೆ ಕಾಣ್ತಾನೆ. ಇವನೊಬ್ಬವ ಸಾಮಾನ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಏನೋ ಒಂದು ನಮೂನಿ ಕಂಡ್ರು ಒಬ್ಬ ಋಷಿ ಇವ ಅಂತ ಹೇಳಿ ಆಗ ಆ ವಿಪ್ರೋತ್ತಮ ನಮಸ್ಕಾರ ಮಾಡ್ಲಿಕ್ಕೆ ಬಂದ. ಸಿದ್ಧಾರೂಢಂದ್ರು ಇಲ್ಲ ನೀ ಸ್ನಾನ ಮಾಡಿ ಬಾ ಅಂತ ಹೇಳಿ ಅವನು ಸ್ನಾನ ಮಾಡಕ್ ಕಳಿಸಿ ಒಳಗೆ ದೇವಿ ಗುಡಿ ಒಳಗೆ ಹೋಗಿ ದೇವಿಗೆ ನಮಸ್ಕಾರ ಮಾಡಿದ್ರು. ಘಟಿಗನಾರೂಢ ಸಿದ್ಧನು ಹಠದಿ ಗುಡಿಯೋಳ್ ಪಕ್ಕು ತಾನ ಚಟುಲವ ಮೀನಾಕ್ಷಿ ದೇವಿಯ ಪೂಜೆಯಂಗಣ್ಣೋ ನಿಖಿಲ ನೇತ್ರನ ನೆನೆಯುತ್ತೂರೋಳ್ ಗಿಡದಿಯಾಚಿಸಿ ತೃಪ್ತನಾಗುತ್ತ ಕುಟುಲ ಜನರಂ ತಜಸಿ ಪೋದನು ನದಿಯ ತೀರಕ್ಕೆ, ನದಿಯ ತೀರಕ್ಕೆ ಒಳಗೋಗಿ ನಮಸ್ಕಾರ ಮಾಡಿ ದೇವಿಯನ್ನು ನೋಡಿ ಆಮೇಲೆ ಹೊರಗೆ ಬಂದು ಸನ್ಯಾಸಿಗಳಿಗೆ ಕೆಲಸ ಏನದ, ಅಡಿಗೆ ಮಾಡ್ಕೊಂಡು ಉಣಬೇಕು ಅಂತೇನಿಲ್ಲ, ಬೇಕಾದ್ರೆ ಮಾಡ್ಕೋಬಹುದು ಒಂದು ಒಪ್ಪತ್ತಿನ ಸಲುವಾಗಿ. ಆದ್ರೆ ಮಾಧುಕರಿ ಅಂತೇನದ ಅದು ಸನ್ಯಾಸಿಗಳಿಗೆ ನಿಜವಾದ ಒಂದು ಆಸ್ತಿ. ಒಂದು ಹೊತ್ತಿನ ಊಟಕ್ಕಾಗುವಷ್ಟು ಮಾಧುಕರಿ ಮಾಡಬೇಕು ಅಂತ ಒಂದು ನೇಮೇನದ. ಹಂಗ ಸಿದ್ಧಾರೂಢರು ಒಂದು 5 ಮನೆ ಅಡ್ಡಾಡಿದ್ರು, ಒಂದಿಷ್ಟು ಅನ್ನ ದೊರೀತು, ಊಟ ಮಾಡಿದ್ರು, ನದಿ ತೀರಕ್ಕೆ ಹೋಗಿ ಒಂದು ಗಿಡದ ಕೆಳಗೆ ಆರಾಮ್ ಮಲ್ಕೊಂಡ್ರು. ಮುಂದೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಒಟ್ಟು ಹೋಗುದು, ಸಂಚಾರ ಮಾಡೋದು. ಅಲ್ಲಿ ಆ ನದಿ ತೀರದಲ್ಲಿ ಮಲ್ಕೊಂಡಾಗ ಇವ ಏನು ಜಗಳಾಡಿದ್ದ ಬ್ರಾಹ್ಮಣ ವಿಪ್ರೋತ್ತಮ ಇವ ಸಿದ್ಧಾರೂಢರನ್ನು ಹುಡುಕೋಂತ ಅಲ್ಲಿಗೆ ಬಂದ. ಅಲ್ಲಿ ಒಂದೇ ಕಾಂತ ಸ್ಥಳ ನಲ್ಲಿ ಸಿದ್ಧನು ಸೇನ ಮಾಡಲಿ ಕಲ್ಲಿಕಾ ಜಗಳಾಡಿದವತ ಇವನ ಪುಡುಕುತ್ತ ನಿಲ್ಲದಾಗೈ ತಂದು ಸ್ವಾಮಿ ಕುಲ್ಲತನದಿಂದುಳಿದು ನಿನ್ನಂ ಸಲ್ಲಿಸಲು ನಂ ಗೃಹಕ್ಕೆ ಪೋದುದೆ ತಪ್ಪು ತಪ್ಪೆಂದು, ತಪ್ಪು ತಪ್ಪೆಂದು. ಹೇ ಮಹಾತ್ಮ, ನನಗೆ ಗೊತ್ತಾಗಲಿಲ್ಲ, ಯಾರೋ ಅಂತ ತಿಳಿದೆ, ಏನೋ ಅಪಶಬ್ದಗಳನ್ನಾಡಿದೆ. ಜ್ಞಾನಿಗಳ ಗುರುತು ಸಿಗುವುದು ಬಹಳ ದುರ್ಲಭ. ನಾನು ಧನ್ಯನಾದೆ. ಜಗಳಾಡಿದ್ರೂ ಕೂಡ ಮಹಾತ್ಮರು ಸಿಕ್ಕರಲ್ಲ, ದುರ್ಲಭ. ಅದಕ್ಕೆ ಜಗಳ ತೆಗೆದ್ರೂ ಅತ್ತರ್ ಮಾರವ ಕೂಡ ತೆಗಿಬೇಕಂತ. ಅತ್ತರ್ ಮಾರವ ಡಬ್ಬಿ ಇಟ್ಕೊಂಡಿರ್ತಾನ, ನಾನಾ ನಮೂನಿ ಬಾಟ್ಲಿ ಇರ್ತಾವ, ಸುಗಂಧ ಎಣ್ಣೆ ಇರ್ತಾವ. ಅವನು ಕೂಡ ಜಗಳ ತೆಗೆದು ಸಿಟ್ಟಿಗೆದ್ದು ಅವ ನಮ್ಮ ಮೇಲೆ ಆ ಡಬ್ಬಿ ತಗೊಂಡು ಒಗದ್ರೂ ಫಾಯ್ದೆ. ಯಾಕಂದ್ರೆ ಅವನು ಬಾಟ್ಲಿ ಒಡೆದ್ರೂ ನಮ್ಮ ಮೈ ತುಂಬ ಸುವಾಸನೆ ಇರ್ತದೆ. ಅವ ಇನ್ನೊಬ್ಬನ ನೋಡವ ಹೆರಿ ಎಣ್ಣೆ ಮರ, ಡಬ್ಬ್ಯಾಗ ಎಣ್ಣೆ ಇಟ್ಕೊಂಡು ಹೆರಿ ಎಣ್ಣೆ ಬೇಕಂದ್ರಿ ಅಂತ ಬರ್ತಾನ. ಅವನು ಕೂಡ ಗೆಳತನ ಮಾಡಬೇಡ, ಜಗಳನ ಮಾಡಬೇಡ. ಅವ ಸಿಟ್ಟಿಗೆದ್ದು ನಿನ್ನ ತಲೆ ಮೇಲೆ ಡಬ್ಬ ಹಾಕಿದ, ನಿಮ್ಮ ಅಪ್ಪಗೂ ಆ ಕಲಿ ಹೋಗುವುದಿಲ್ಲ. ಆದ್ದರಿಂದ ಸತ್ಪುರುಷರ ಸಂಘನೂ ಕಿಮ್ಮತ್ತಿಂದ, ಅಲ್ಲಿರಬೇಕಾದ ವಾದವು ಬಹಳ ಕಿಮ್ಮತ್ತಿಂದ. ಧನ್ಯನಾದೆ ಮಹಾರಾಯ, ನಿನ್ನ ಕಂಡು ಕೃತಾರ್ಥನಾದೆ ಅಂತ ಹೇಳಿ
ನಮಸ್ಕಾರ ಮಾಡಿ ನನ್ನ ತಪ್ಪು ಕ್ಷಮಿಸಿಗೋ ಗುರುವೇ, ನಮ್ಮ ಮನೆಗೆ ನೀವು ಭಿಕ್ಷಕ್ಕೆ ಬರಬೇಕು ಅಂತ ಕೇಳಿದೆ. ಭಿಕ್ಷಕ್ಕೆ ಬರ್ಬೇಕ? ಒಂದು ಮಾತು ಹೇಳ್ತೀನಿ ಕೇಳ್ತಾರೆ. ಎನ್ನ ಮೇಲಂ ಕೃಪೆಯ ಗೈಯುದ ಮುನ್ನ ಭಿಕ್ಷಕ್ಕೆ ಬರಲು ಬೇಕನೆ, ಇನ್ನು ಪಾದನ್ಯಾಸದಿ ನೀನು ಕರೆದೊಯ್ದು ಅನ್ನ ಬಡಿಸಲು ಫಲವೋ ಮನುಷ್ಯಲ್ಲಿಗೆ ತಂದು ಕೊಟ್ಟರೆ ನನ್ನ 200 ಪಟ್ಟು ಫಲವವು ಎಂದನಾಸಿದ್ದ ನನ್ನ ಮೇಲೆ ಕೃಪಾ ಮಾಡು, ಮನೆಗೆ ಬಾ, ಭಿಕ್ಷಾ ಸ್ವೀಕಾರ ಮಾಡು. ಅವೆಲ್ಲ ನೇಮದವ್ರಿ. ಸನ್ಯಾಸಿಗಳನ್ನ ಮನೆಗೆ ಕರ್ಕೊಂಡು ಹೋದ್ರೆ ಅದೇ ಊಟಕ್ಕೆ ಹೆಂಗೆ ಹಾಕ್ಬೇಕು ಅನ್ನೋದಕ್ಕೊಂದು ಪದ್ಧತಿ ಅದ. ಎಲ್ಲ ನೀನು ಹೇಳಂಗಿಲ್ಲ, ಹೆಂಗದ ಹಂಗೆ ಹೋಗುದು. ಇದಂತೂ ಬಫೆ ಸಿಸ್ಟಮು. ಸನ್ಯಾಸಿ ಹೋಗ್ಲಿ, ಅವ್ರ ಅಪ್ಪ ಹೋಗ್ಲಿ. ಮೊದಲು ಸನ್ಯಾಸಿಗಳು ಭಿಕ್ಷೆ ಬಿಡ್ತಿದ್ರು. ಈ ಪ್ರತಿಯೊಂದು ಲಗ್ನದ ಹೋಗಿ ನೀವು ಭೌತ ಭಿಕ್ಷಾ ಅಂದಿ. ನೋಡ್ರಿ ಬೇಕಾರೆ ನೀವು ಒಂದು ಪಲ್ಯ ಹಾಕ್ರಪ್ಪ, ಸಾರು ಹಾಕ್ರಪ್ಪ, ಬಕ್ರಿ ಹಾಕ್ರಪ್ಪ. ನಾನಂದೆ ನಮ್ಮ ಹಾಡು ತಿರುಗೇತಿ ಊರಿಗೆ ಅಂತ. ನಮ್ಮ ಮನೆಗೆ ನೀವು ಭಿಕ್ಷಕ್ಕೆ ಬರಬೇಕು ಅಂದ ಕೂಡಲೇ ಅಪ್ಪ ಹೇಳ್ದ, ಅಯ್ಯ ಪ್ರೋತ್ತಮ, ಈಗ ನಾ ನಡ್ಕೊಂತ ನಿಮ್ಮ ಮನೆಗೆ ಬಂದು ದಣು ಮಾಡಿಕೊಂಡು ಊಟ ಮಾಡಿದ್ರೆ ನಿನಗೆಷ್ಟು ಪುಣ್ಯ ಬರ್ತದನೋ ಅದರ 10 ಪಟ್ಟು ಪುಣ್ಯ ಇಲ್ಲೇ ಒಂದು ಬಕ್ರಿ ತಂದು ಕೊಟ್ಟರೆ ಆಗ್ತದಪ್ಪ. ಅಷ್ಟು ಮಾಡ್ತೀಯ ಅಂದ್ರು. ಹೌದು ಅಂದ. ಅಪ್ಪ ನೀ ಇಲ್ಲೇ ಕೂಡ್ರು, ನಾ ಮನೆಗೆ ಹೋಗಿ ಅಡಿಗೆ ತಗೊಂಡು ಬಂದು ನಿನಗಿಲ್ಲೇ ಊಟ ಮಾಡಿಸ್ತೀನಿ ಅಂತ ಹೇಳಿ ಆ ಬ್ರಾಹ್ಮಣೋತ್ತಮ ಮನೆಗೆ ಹೋಗಿ ಅಡಿಗೆ ತಗೊಂಡು ಬಂದು ಮೃಷ್ಟಾನ್ನಮಂ ತರುತ್ತಾಗ ಬಡಿಸಲ್ಕೊಂಡು ಸಿದ್ಧನು ತೃಪ್ತಿ ಪಂದಲ್ಕೆ ಬಾಗಿ ಚರಣಕ್ಕೆ ವಿಪ್ರತಾನು ರಾಗರಹಿತಗೆ ತಮ್ಮ ಕರುಣವದೀಗಳೆನ್ನೋಳಿರಲಿ ಎನ್ನುತ್ತ ಅಪೋದನಲ್ಲಿಂದ. ಸಿದ್ಧಾರೂಢರು ಊಟ ಮಾಡಿದ್ರು. ನನಗೆ ನೀ ಹಂಗಂದಿ ಹಿಂಗಂದಿ ಅನ್ಲಿಲ್ಲ. ಅದು ಒಂದು ಮಜಾ. ಅದು ಮಹಾತ್ಮರ ಜೀವನದೊಳಗೆ ಯಾವುದೇ ಒಂದು ಕಹಿ ಪ್ರಸಂಗ ಆದ್ರೂ ಪ್ರತಿ ಕ್ಷಣಕ್ಕೆ ಮರಿತಾರೋ. ಸ್ವಾಮಿ ಅರವಿಂದರು ಒಂದು ಮಾತು ಹೇಳ್ತಾರೆ, ಏನಾದ್ರೂ ಕೆಟ್ಟ ಘಟನೆ ಆಗಿತ್ತು ಅಂದ್ರೆ ಅದನ್ನು ಆಗ ಮರಿಬೇಕು, ಒಳ್ಳೆಯದಾಗಿತ್ತು ಅಂದ್ರೆ ಅದನ್ನು ಜನ್ಮಾಂತರ ನೆನಪಿಡಬೇಕು. ಯಾಕಂದ್ರೆ ಒಳ್ಳೆಯದು ನಮಗೆ ನೆನಪಿದ್ರೆ ಇನ್ನೊಬ್ಬರಿಗೂ ನಾವು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಬರ್ತದೆ. ಕೆಟ್ಟದ್ದು ನೆನಪಿಟ್ಕೊಂಡ್ವಿ, ದೊಡ್ಡ ವಿಷ ಇಟ್ಕೊಂಡೆ ಒಳಗದು ಏನ್ರಿ. ಅದು ಒಂದು ನಮೂನಿ ಮಾನಸಿಕ, ಅದು ಒಂದು ನಮೂನಿ ಆಧ್ಯಾತ್ಮ ವಿರೋಧಾಭಾಸ ಏನ್ರಿ. ಆದ್ದರಿಂದ ಏನೋ ಕೆಟ್ಟ ಘಟನೆ ಆದ್ರೂ ಆ ಜಗ ಬಿಟ್ಟು ಒಂದು ಹೆಜ್ಜೆ ಇಡೋದ್ರೊಳಗನ ಅದನ್ನ ಮರಿಬೇಕು ಅಂತ ಒಂದು ನೇಮದ. ಹಂಗ ಸಿದ್ಧಾರೂಢರು ನನಗೆ ನೀ ಹಿಂಗೆ ಅಂದಿದ್ದಿ, ಹಿಂಗೆ ಮಾಡಿದೆ ಎಂಬುವ ಮಾತುಗಳನ್ನು ಆಡದನೆ ಅವನ ಮೇಲೆ ಪ್ರೀತಿ ಮಾಡಿ ಊಟ ಮಾಡಿಸಿದ್ರು. ಊಟ ಆತು. ಅವಾಗ ಅವ ಅಂದ, ನನ್ನ ಮೇಲೆ ನಿಮ್ಮ ಕರುಣ ಇರಲ್ರಿಪ್ಪ ಅಂತಂದ. ಸದಾ ನಿನಗೆ ಯಾವಾಗ ಏನು ಬೇಕನ್ನಿಸ್ತದ, ಏನು ನಿನಗೆ ಸಂಶಯ ಬರ್ತದೆ, ಅವಾಗ ಸಿದ್ಧಾರೂಢ ಅಂತ ಇಷ್ಟನ್ನು ನನಗೆ ನಿನ್ನ ನೆನಪಾಗ್ತದೆ. ನೀನು ನನ್ನ ನೆನಪು ಮಾಡಿದ್ರೆ ನನಗೆ ನಿನ್ನ ನೆನಪಾಗಿ ನಿನಗೆ ಅನುಗ್ರಹ ಆಗ್ತದಪ್ಪ ಅಂತ ಹೇಳಿ ಆ ಸಿದ್ಧಾರೂಢರು ಆ ವಿಪ್ರೋತ್ತಮನನ್ನ ಅನುಗ್ರಹಿಸಿ ಕಳಿಸಿದರು. ಸತ್ತು ಚಿತ್ತಾನಂದ ದೇವನು ಮತ್ತೆ ಮಧುರೆಯನುಳಿದು ಪುರಗಳ ಸುತ್ತುತಂ ಶ್ರೀರಾಮನಾಥನ ಪುರಕ್ಕೆ ತಾನೈದೆ. ವೃತ್ತಿ ಬ್ರಹ್ಮಾಕಾರಮಾಗಿಯ ಸತ್ಯಜ್ಞಾನಿಗಳನ್ನು ಕಾಣುತ್ತ
ಮತ್ತೆ ತಾನಲ್ಲಿಂದ ನವಪಾಷಾಣ ಕೈತಂದ ಚರಿಸುತ್ತಲ್ಲಿಂಪರದು ಜವಜುಂ ಹರಬಲಾಖಾತವನು ದಾಂದುತ ಪರಮರಾಮೇಶ್ವರನ ದರ್ಶನಗೊಳ್ಳುತ್ತಲ್ಲಿಂದ ಬರುತ್ತ ರಾಮನ ಚರಿಯ ಗಲ್ಲಿಯ ದುರುತ ಪ್ರಾಣಾಯಾಮ ಮಾಡು ದುರ್ವಾಸ ಯೋಗಿಯನು ಭಾರತೀಯಾಗ ಕಾಣಲ್ಕೆ ಆಗ ಕಾಣಲ್ಕೆ. ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ರಾಮನಾಥಪುರಕ್ಕೆ ಬಂದರು. ಆ ರಾಮನಾಥಪುರದಿಂದ ಅನೇಕ ಅರಣ್ಯದಲ್ಲಿ ಹಾಯ್ದು ಹೋಗುವಾಗ ಗಿಡಮರಗಳ ಕೆಳಗೆ ವೃತ್ತಿ ಬ್ರಹ್ಮಾಕಾರವಾಗಿರ್ತಕ್ಕಂಥ ಎಷ್ಟೋ ತತ್ವಜ್ಞಾನಿಗಳನ್ನು ಕಂಡು. ಆಗಿನ ಉದ್ದೇಶ ಅದ ಇತ್ತು. ಸಂಚಾರ ಮಾಡಬೇಕು ಅಂತ ಯಾಕಂತಿದ್ರು ಅಂದ್ರೆ ಅಲ್ಲಲ್ಲಿ ಇರುವ ಬ್ರಹ್ಮಜ್ಞಾನಿಗಳು, ತಪಸ್ವಿಗಳು, ಯೋಗಿಗಳು, ಸಿದ್ಧರು, ಸಾಧುಗಳು, ಸಂತರು ಇವ್ರ ದರ್ಶನ ಮುಖ್ಯ. ದೇವ್ರು ನೋಡಕ್ ದೂರ ಹೋಗ್ಬೇಕಾಗಿಲ್ಲ. ಅವರು ಹೇಳ ತುಕಾರಾಮ್ ಯಾರು ಕನಕದಾಸರು ತಿರುಪತಿಗೆ ಹೋಗಿದ್ರಂತೆ. ತಿರುಪತಿಗೆ ಸಂಚಾರ ಮಾಡ್ಕೊಂತ ಹೋದ. ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೋಬೇಕಿಲ್ಲ. ಆ ಗರ್ಭಗುಡಿ ಕದ ಹಾಕಿತ್ತು. ಆ ಕದದ ಕಡೆಗೆ ಬೆನ್ನು ಮಾಡಿ ಅಂಗಳ ಕಡೆಗೆ ಮುಖ ಮಾಡಿ ಕುಂತಾವ. ಕದ ತೆಗೆದ್ರೂ ಒಳಗೆ ಹೋಗಲಿಲ್ಲ. ಜನರು ಬರ್ತಿದ್ರು, ದರ್ಶನ ಮಾಡ್ಕೊಂತಿದ್ರು, ಹೋಗ್ತಿದ್ರು. 3 ದಿವಸ ಹಂಗ ಕುಂತ ಅಲ್ಲೇ. ವೆಂಕಟರಮಣ ಅಂದ, ಇವ ಕನಕ ಅಲ್ಲಿಂದ ಇಲ್ಲಿಗೆ ಬಂದಾನ, ನನ್ನ ಮಾರಿ ನೋಡಿದಂಥ ಜೀವ ನಾನೇನ್ ಮಾಡೀನಿ ಅಂದವ. ಸ್ವಲ್ಪ ನನ್ನ ಕಡೆಗೆ ಹೊಳ್ಳಿ ನೋಡ್ಬೇಕಿಲ್ಲಿವ ಅಂಥದ್ದು ನನಗೆ ಅವಾಗ ಏನ್ ಬಂದದಪ್ಪ, ಇವೇನ್ ಮಿಸಗ್ಲಿಲ್ಲ. ಆ 3ನೇ ದಿವಸ ರಾತ್ರಿ ಪೂಜಾರಿಗೊಂದು ಕನಸು ಬಿತ್ತು. ನೋಡು, ನಾಳೆ ಪ್ರಾತಃ ಕಾಲಕ್ಕೆ ಗುಡಿ ಕಿಲಿ ತೆಗೆದು ಕೂಡಲೇ ಅಲ್ಲೊಬ್ಬವ ಕನಕದಾಸ ಅಂತ ಕುಂತಾನ. ಅವನ್ ಹೆಂಗಾರ ಮಾಡಿ ಮೊದಲೇ ದರ್ಶನ ನಂದು ಅವಂಗ ಕೊಟ್ಬಿಡು. ಆತು, ಸ್ವಪ್ನಾತು. ಮುಂಜಾನೆ ಪೂಜಾರಿ ಬಂದು ಕಿಲಿ ತೆಗದ. ಕನಕದಾಸ ಅಂದ್ರೆ ನೀವೇನ್ರಿ ಅಂದ. ಹೌದು, ಯಾಕಪ್ಪ? ನಮಗ ದೇವರು ಸ್ವಪ್ನದಾಗ ಬಂದಿದ್ದ. ಆ ಉದ್ಯೋಗ ಏನೈತೆ? ಸ್ವಪ್ನದಾಗ ಬಂದಿದ್ದ. ಏನಂದ? ಮೊದಲೇ ದರ್ಶನ ನಿಮಗ ಕೊಡು ಅಂದಾರ ದೇವರು. ನಮಗಾಗುದಿಲ್ಲ, ನಮಗಾಗುದಿಲ್ಲ. ಅವ ಪೂಜಾರಿಂದ ಬಡ್ಕೊಂತಾರ ದರ್ಶನ ಆಗ್ಬೇಕಂದ್ರೆ ಇವ ಹಿಂಗಂತನಲ್ಲಪ್ಪ ಅಂತ ಅನಿಸ್ತು. ಆದ್ರೆ ರಾತ್ರಿ ಎಲ್ಲರೂ ಪೂಜಾರಿ ಕಿಲಿ ಹಾಕೊಂಡು ಹೋದ್ಮೇಲೆ ತಿರುಪತಿ ಅಂಕಪ್ಪ ಒಳಗಿಂದ ಇವಾಗ ಅವನ ಮಾತಾಡಿದ. ಮಾರಿ ಇಟ್ಲಾಗ ಇವಂದು. ಅವ ಒಳಗ್ ಕುಂತ್ಕೊಂಡು, ಏ ಕನಕ ಯಾಕಪ್ಪ ಅಂದ. ಅಲ್ಲೋ, ಬಂದು 3 ದಿವಸ ಆತು ನೀನು ನೋಡಕತ್ತಿ, ನನ್ನ ಕಡೆಗೂ ಸ್ವಲ್ಪ ಮುಖ ತೋರಿಸುವಲ್ಲಿ, ಅಂಥದ್ ನನಗ ನಿನಗ ಏನ್ ಬಿರುಸು ಬಂದದಪ್ಪ ಅಂದ. ಹುಚ್ಚಡಿ ಅಂದವ. ಯಾರಿಗೆ? ಅಂಕಪ್ಪಗ. ಅಲ್ಲ, ನಿನ್ ನೋಡಕ್ ನಾನು ಇಷ್ಟು ದೂರ ಯಾಕೆ ಬರ್ಬೇಕಾಗೈತಿ ಏನು? ನೀ ಎಲ್ಲೆಲ್ಲಿಲ್ಲ? ಎಳ್ಳು ಕೊನೆಯು ಮುಳ್ಳು ಮೊನೆಯು ಎಲ್ಲಾ ಕಡೆಗೂ ಸ್ವಾಮಿ ಗೌರಿ ವಲ್ಲಭನಿದ್ದಾನೆ. ಎಳ್ಳು ಕೊನೆ ಮುಳ್ಳು ಮೊನೆಗಳಲ್ಲಿ ವ್ಯಾಪಕನಾಗಿರುವ ನೀನು ಎಲ್ಲಾ ಕಡೆಗದೆ ನನಗೆ ಗ್ಯಾರಂಟಿ ಇದೆ. ನಿನ್ ನೋಡಕ್ಕಿಂತ ಗುಡ್ಡ ಹಚ್ಬಿಡೋದು ನಂಗೆ ಅವಶ್ಯಕತೆ ಇಲ್ಲ. ಹಂಗ ಯಾಕೆ ಬಂದಿ ಅಂದವ. ನಿನಗೆ ನನಗೆ ಗೆಳೆತನೇ ಇಲ್ಲ ಮೊದಲೇದು. ನೀ ಎಲ್ಲಿ ಬೇಕು ಅಲ್ಲಿದ್ದೀರಿ, ನನ್ನ ಹೃದಯಾಳವಿಂದದಲ್ಲಿ ಇದ್ದೀರಿ. ಹೇ ಪರಮಾತ್ಮ, ನಿನ್ನ ಸಲುವಾಗಿ ಬಂದಿಲ್ಲ ನಾನು, ನಿನ್ನನ್ನು ತಿಳಿದೆ
ನಿನ್ನನ್ನು ಪಡೆದ ನಿನ್ನನ್ನು ಭಜಿಸಿದ ಅನೇಕ ಭಕ್ತರಲ್ಲಿ ಏನ್ ಬರ್ತಾರೆ, ಅವರ ಪಾದ ಧೂಳಿ ನನ್ನ ತಲೆ ಮೇಲೆ ಬೀಳಂತ ಬಂದಿನ ಹೊರತು ನಿನ್ನ ಅವಶ್ಯಕತೆ ಇಲ್ಲ. ಹಂಗೇನದಲ್ಲ, ಮಹಾತ್ಮರು ಸಂಚಾರ ಮಾಡುವ ಕಾಲದಲ್ಲಿ ದೇವ್ರು ನೋಡ್ಬೇಕಂತ ಹೋಗಿರುವುದಿಲ್ಲ. ಅವರು ದೇವರು ನಾನು ಅಂತ ತಿಳ್ಕೊಂಡಿರುವ ಜ್ಞಾನಿಗಳನ್ನು ಹುಡುಕ್ತಿರ್ತಾರೆ. ಯಾವಾಗಲೂ ತತ್ವಜ್ಞಾನಿಗಳು, ತತ್ವವೇತ್ತರು, ಬ್ರಹ್ಮವಿದರು, ಬ್ರಹ್ಮವಿದ್ವರಿಷ್ಠರು, ಇಂಥ ಮಹಾತ್ಮನು ಹುಡುಕ್ತಿರ್ತಾರೆ. ಹಂಗ ಸಿದ್ಧ ಋಷಿಗಳು ಸಂಚಾರ ಮಾಡುವ ಕಾಲದಲ್ಲಿ ಅನೇಕ ಬ್ರಹ್ಮಾಕಾರ ವೃತ್ತಿಯಿಂದಿರ್ತಕ್ಕಂಥ ಮಹಾತ್ಮರನ್ನ ಕಂಡು ಮುಂದೆ ಹೋಗ್ತಾ 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 ನವಪಾಷಾಣಕ್ಕೆ ಬಂದರು. ನವಪಾಷಾಣ ಅದು ಸಮುದ್ರದಲ್ಲಿ ಒಂದು 9 ಕಲ್ಲುವ. ಆ 9 ಕಲ್ಲು ನವಗ್ರಹಗಳು ಅಂತ ಕರೀತಾರೆ. ಅದು ಸಮುದ್ರಕ್ಕೆ ತೆರೆ ಬರುವುದಿಲ್ಲ. ನಾವೆಲ್ಲ ಹೋಗಿದ್ವಿ, ಇಲ್ಲಿ ತನಕ ನೀರು ಬರ್ತದೆ ಅಷ್ಟೇ, ಮುಳುಗುದಿಲ್ಲ ಮನುಷ್ಯ. ಶ್ರೀರಾಮಚಂದ್ರ ಸಮುದ್ರಕ್ಕೆ ಸೇತುವೆ ಕಟ್ಟುವ ಕಾಲದಲ್ಲಿ ನವಗ್ರಹಗಳನ್ನು ಪೂಜೆ ಮಾಡಿದ ಎಂಬುವ ಒಂದು ಸ್ಥಳ ಪುರಾಣ ವದಂತಿ. ಆ ನವಪಾಷಾಣಕ್ಕೆ ಹೋಗಿ ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ರಾಮೇಶ್ವರಕ್ಕೆ ಬಂದರು. ಯಾರು? ಸಿದ್ಧಾರು. ಅಲ್ಲಿ ಏನಾದ್ರು ಚರಿಸು ತಲ್ಲಿಂ ಪರಟು ಜವಜಂ ಹರಬಲ ಖಾತವನು ಕಾಣುತ್ತ ಪರಮರಾಮೇಶ್ವರನ ದರ್ಶನ ಕೊಳ್ಳುತ್ತಲ್ಲಿಂದ ಬರುತ್ತ ರಾಮನ ಜನಿಕೆಗಲ್ಯ ಧೃತ ಪ್ರಾಣಾಯಾಮ ಮಾಡುತ್ತಿರುವಾತ ಯೋಗಿಯನ್ನು ಭಾರತೀಯಾಗ ಕಾಣಲ್ಗೆ, ಭಾರತೀಯಾಗ ಕಾಣಲ್ಗೆ. ರಾಮೇಶ್ವರದಲ್ಲಿ ಬಂದು ಅಲ್ಲಿ ಸ್ವಲ್ಪ ಸಂಚಾರ ಮಾಡುವ ಕಾಲದಲ್ಲಿ ಒಬ್ಬ ಯೋಗಿಯನ್ನು ಕಂಡಿದ್ದಾರೆ. ಯೋಗಿಗಳು ಅದು ಒಂದು ವರ್ಗ. ಹಠ, ಮಂತ್ರ, ಲಯ, ಹಠ, ರಾಜ 4 ಯೋಗಗಳನ್ನ ಸಾಧಿಸಬೇಕು ಅಂತ ಹೇಳಿ ಒಬ್ಬನೊಬ್ಬ ಪುರುಷ ಅಲ್ಲಿ ಕೂತಿದ್ದಾನೆ. ಅವ ಬಹಳ ಕಷ್ಟಪಟ್ಟು ಅದು ಸಾಧಿಸ್ತಾಗತ್ತೆ. 3 ವರ್ಷ ಹಠಯೋಗ ಮಾಡಬೇಕಾದವ 3 ವರ್ಷ ಮೊದಲ ಶುರು ಮಾಡಬೇಕಾಗ್ತದೆ. 3 ವರ್ಷ ಅವ ಆಹಾರ ವಿಹಾರಗಳಲ್ಲಿ ಸಮತೋಲನ ಕಾಯ್ಕೋಬೇಕಾಗ್ತದೆ. ಒಂದು ದಿವಸಕ್ಕೆ ಪ್ರಾರಂಭದಲ್ಲಿ 32 ತುತ್ತು ಊಟ ಮಾಡಬೇಕು ಅಂತ ಕಾಯ್ದೆ ಅದ. 32 ತುತ್ತು ಅಂದ್ರೆ ಇಂಥವಲ್ಲ, ಇದಕ್ಕೊಂದು ತುತ್ತಂತ. ಇವು 32 ಆಗ್ಬೇಕು. ಅದು ಏನು ಅನ್ನ ಉಣಬೇಕು ಅಂದ್ರೆ ಉಪ್ಪಿಲ್ಲದ ಅನ್ನ, ಆಕಳ ಹಾಲು, ಜರ್ಸಿ ಆಕಳವಲ್ಲ, ನೇಮದವ್ರು ಹಿಂಗೆ ಪ್ರಕೃತಿ ಮೇಲೆ ಪರಿಣಾಮ ಆಗ್ಬೇಕ. 3 ವರ್ಷ ಅದನ್ನು ನಾವು ಮಾಡ್ಲಿಕ್ಕೆ ಬಂತು ಅಂದ್ರೆ ಅವನಿಗೆ ಕೆಲವು ಸಾಧಿಸ್ತಾವ. ಏನು? ದೌತಿ, ಬಸ್ತಿ, ತ್ರೋಟಕ, ವಜ್ರೋಳಿ, ಇವು ಯೋಗಶಾಸ್ತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ಪ್ರಮುಖವಾದ ಕೆಲವು ಹಂತಗಳು. 64 ಅಂಗುಲ ಅರುವೆಯನ್ನು ನುಂಗಿ ಆ ಅರುವೆಯನ್ನ ಬಾಯೊಳಗೊಂಡು ತುದಿ ಹಿಡಿದು ಪುನಃ ಅದು ಗುದದ್ವಾರದಲ್ಲಿ ಬಂದು ಆಮೇಲೆ ಆ ಅರಿವೆಯಿಂದ ಕರಳು ಸ್ವಚ್ಛ ಮಾಡೋದೊಂದು ಶಕ್ತಿ ಅದ. ಇದಕ್ಕೆ ಬಸ್ತಿ ಅಂತ. ದೌತಿ ನೀರಿನಲ್ಲಿ ಕುಳಿತು ಗುದದ್ವಾರದಿಂದ ನೀರು ಮ್ಯಾಕೆ ಏರಿಸಿ ಪುನಃ ನೀರನ್ನ ಕೆಳಗೆ ಬಿಡುವುದಕ್ಕೆ ದೌತಿ ಅಂತ ಕರೀತಾರೆ. ಬಸ್ತಿ, ದೌತಿ, ವಜ್ರೋಳಿ ಅದಂತೂ ಬಹಳ ಕಠಿಣ, ಅದನ್ನ ಹೇಳ್ಬಾರ್ದು ನಾವು. ಆಮೇಲೆ ವಜ್ರೋಳಿ, ತ್ರೋಟಕ, ದೃಷ್ಟಿಯನ್ನು ನಿಲ್ಲಿಸೋದು, ಇಂತಿಷ್ಟ ಪ್ರಮಾಣ ನಿಲ್ಲಿಸ್ಬೇಕು ಅಂತ ಒಂದು ಕಾಯ್ದೆ ಅದ.
ಅದು ಕಣ್ಣೊಳಗೆ ನೀರು ಬಂದು ಕಣ್ಣು ಕೆಂಪಾಗುವ ತನಕನೂ ಕೆಲವು ಸಾಧನ ಮಾಡಬೇಕಾಗ್ತದೆ. ಆಮೇಲೆ ಆ ದೃಷ್ಟಿ ಸಾಧಿಸ್ತು ಅಂದ್ರೆ ಯೋಗ ಮಾಡಲಿಕ್ಕೆ ಅವಾಗ ಪರವಾನಗಿ. ಇವು ಅವ 3 ವರ್ಷ ಮಾಡಿದ್ದರಿಂದ ಇವೆಲ್ಲ ಅವನಿಗೆ ಸಾಧ್ಯ ಆಗ್ಯಾವ. ಇವನ್ ನೋಡಿ ಸಿದ್ಧಾರೂಢರು ಪ್ರಶ್ನೆ ಮಾಡಿದರು, ಅಯ್ಯ ಯಾವ ಯಾವ ಯೋಗವನ್ನ ಹೆಂಗ್ ಮಾಡ್ಲಿಕ್ಕೆ ಹಚ್ಚಿರಿ, ನಿನಗೇನೇನು ಸಾಧನ ಸಿದ್ಧಿ ಆಗ್ಯದೀಗ ಅಂತ ಕೇಳಿದ್ರು. ಆಗವಂತಾನೆ ನಿರುದದಿಂದೂರೆ ಸಾಧಿಸುವದಿ ಪರಮ ಪ್ರಾಣಾಯಾಮವಾವು. ಸರಸಗರ್ಭವೋ ಮೇಣಗರ್ಭವೋ ನೀನು ಬೇಡೆನಲೋ. ಪರಮ ಪುರುಷನೇ ಕೇಳು ನಾನ ಚರಿಪ ಪ್ರಾಣಾಯಾಮ ವೈಕೃತ. ವರಸ ಗರ್ಭವು ಸದ್ಯ ನನಗ ತನವು ಫಲಿಸುವುದು, ತನವು ಫಲಿಸುವುದು. ಅಯ್ಯ ನೀ ಪ್ರಾಣಾಯಾಮವನ್ನು ಯಾವುದು ಮಾಡ್ತೀರಿ ಕೇಳಿ. ಅವ ಅಂದ, ನಾ ಪ್ರಾಣಾಯಾಮ ಮಾಡ್ತೀನ್ರಿ ಇಷ್ಟ ಅಂದ. ಗರ್ಭವೋ ಸಗರ್ಭವೋ ಮೇಣ ಗರ್ಭವೋ ಯೋಗಶಾಸ್ತ್ರ. ಅವಾಗ ಅವ ಹೇಳ್ದ, ಹೇ ಮಹಾತ್ಮ, ನಾನು ವೈಕೃತ ಪ್ರಾಣಾಯಾಮ ಮಾಡ್ತೀನಿ. ವೈಕೃತ ಪ್ರಾಣಾಯಾಮ ಬೇರೆ, ಪ್ರಾಕೃತ ಪ್ರಾಣಾಯಾಮ ಬೇರೆ. ಅವೆಲ್ಲ ಗಲಾಟೆ ಬಹಳ. ಇದಕ್ಕೆ ಸಗರ್ಭ ಅಂತ ಕರೀತಾರೆ. ಈ ಸಗರ್ಭ ಪ್ರಾಣಾಯಾಮ ಮಾಡೋಣದ್ರಿಂದ ನನಗೆ ಆಸನ ಸಿದ್ಧಿ ಆಗ್ಯದ. ನಾವು ಒಂದು ಆಸನ ಸಿದ್ಧಿ ಆಗ್ಬೇಕಾದ್ರೆ ಬಹಳ ಕಠಿಣ ಅದ ಕೆಲಸ. ನಾವು ಆಸನ ಹಾಕೊಂಡು ಕುಂತೀವಿ, ನಾವು ಪದ್ಮಾಸನ ಹಾಕೊಂಡು ಕೂಡಿರ್ತೀವಿ. ಪದ್ಮಾಸನ ಅಂತೂ ಯೋಗಿಗೆ ನಿಷಿದ್ಧದ. ಪದ್ಮಾಸನ ಹಾಕೊಂಗಿಲ್ಲ, ಸಿದ್ಧಾಸನವನ್ನೇ ಹಾಕಬೇಕು, ರೂಲ್ ಅದು. ಪದ್ಮಾಸನ ಯಾರಿಗೆ ಅನುಕೂಲ? ಗೃಹಸ್ಥಾಶ್ರಮದಲ್ಲಿ ಯಾರು ಸಾಧನ ಮಾಡ್ತಾರೆ ಅವರಿಗೆ ಮಾತ್ರ ಪದ್ಮಾಸನ ಹಾಕ್ಬೇಕಂತದ ಹೊರತಾಗಿ ಯೋಗಿಗಳಿಗೆ, ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ ಸಿದ್ಧಾಸನವೇ ಪ್ರಧಾನ ಅಂತ. ಈ ಒಂದು ಪ್ರಧಾನ ಆಸನಾದಿಗಳನ್ನ ಅಭ್ಯಾಸ ಮಾಡುವ ಕಾಲದಲ್ಲಿ ಇಲ್ಲಿ ಪ್ರಾಣಾಯಾಮ ಮಾಡುವಾಗ ಅವನಿಗೆ ಕೆಲವು ತೊಂದರೆಗಳು ಬರ್ತಾವೆ. 12 ಮಾತ್ರೆ, 24 ಮಾತ್ರೆ, 36 ಮಾತ್ರೆ, 48 ಮಾತ್ರೆಗಳು ಅಂತ ಮಾತ್ರೆಗಳ ಮೇಲೆ ಪ್ರಾಣಾಯಾಮದಲ್ಲಿ ಕುಂಭಕವನ್ನು ಮಾಡಬೇಕಾಗ್ತದೆ. ಇಲ್ಲಿ 12 ಸ್ವಾಭಾವಿಕ ಆಗ್ತವೆ, 24 ಸಾಧಿಸಿದ್ರೆ ಸ್ವಾಭಾವಿಕ ಆಗ್ತವೆ. ಮುಂದೆ 36, 48 ಅಂತೇನಿದೆ ಇದನ್ನು ಕುಂಭಕ ಮಾಡಲಿಕ್ಕೆ ಆಗುದಿಲ್ಲ. 48 ಮಾತ್ರೆ ಕುಂಭಕ ಆಗಬೇಕಾಗಿತ್ತು ಅಂತಂದ್ರೆ ಶರೀರಕ್ಕೆ ನಿಯಂತ್ರಣ ಉಳಿಯುವುದಿಲ್ಲ, ಹೊಯ್ದಾಡ್ತದೆ. ಅದು ಹೊಯ್ದಾಡದಂಗ 48 ಮಾತ್ರ ದಾಟಿದ್ರೂ ಕೂಡ ಆ ಕುಂಭಕದಲ್ಲಿ ಶರೀರ ಸಮತೋಲಾಗಿ ಕಾಟುಕೋಟದಿಂದ ಕೂಡಿರ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಆಸನ ಸಿದ್ಧಿನೇ ಬೇಕು. ಅದಕ್ಕೆ ಇವೆಲ್ಲ ಆಸನ ಸಿದ್ಧಿ, ಪ್ರಾಣಾಯಾಮ ಸಿದ್ಧಿ, ತ್ರೋಟಕ, ವಜ್ರೋಳಿ, ಬಸ್ತಿ ಮೊದಲಾಗಿರ್ತಕ್ಕಂಥ ಇವುಗಳನ್ನೆಲ್ಲ ಸಿದ್ಧಾರೂಢರು ಯಾವಾಗ ಸಾಧಿಸಿದ್ರು, ಏನ್ ಮಾಡಿದ್ರು, ಆ ಯೋಗಿಯನ್ನ ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದೊಂದು ಒಳ್ಳೆಯದನ್ನು ಸಾಧಿಸಿದಾಗ ಕೆಲವು ಒಳ್ಳೆಯ ಗುಣಗಳು ಅವನಲ್ಲಿ ಬರ್ತಾ ಇದ್ದಾವೆ. ಕ್ಷಮ, ವೃತ್ತಿ, ಅಸ್ಥೇಯ, ಬ್ರಹ್ಮಚರ್ಯ ಮೊದಲಾಗಿರ್ತಕ್ಕಂಥವುಗಳು. ಇಲ್ಲ ಅಂದ್ರೆ ಯೋಗ ಮಾಡೋರಿಗೆ ಸಿಟ್ಟು ಬರುದು ಬಹಳ ಕೆಲವರಿಗೆ. ಯಾಕಂದ್ರೆ ಪಕ್ಕ ಇರುವುದಿಲ್ಲ. ಸ್ವಲ್ಪ ಏನಾದ್ರು ಸಿದ್ಧಿಗಳು, ಕಷಾಯ ಮೊದಲಾಗಿರ್ತಕ್ಕಂಥವುಗಳು ಬರ್ತಾ ಇದ್ದಾವೆ. ಈ ಕಷಾಯ ಮೊದಲಾಗಿರ್ತಕ್ಕಂಥವುಗಳು ಬಂದಾಗ ಒಮ್ಮೊಮ್ಮೆ ಯಾರಿಗೋ ಏನು ಹೇಳ್ತಾನೆ, ಅವ್ ಹೇಳಿದ್ದು ಖರೆ ಆತಂತ ತಿಳ್ಕೊಂತಾರೆ, ಖರೆ ಆದಂಗಾಗ್ತದೆ. ಆಮೇಲೆ ಅವ ಏನ್ ತಿಳ್ಕೊಂತಾನೆ, ನನಗೆ ಶಾಪ ಕೊಡುವ ಶಕ್ತಿ ಬಂತು ಅಂತ ತಿಳ್ಕೊಂತಾನೆ. ಶಾಪ ಕೊಡುವ ಶಕ್ತಿ ಬಂತು ಅಂತ ತಿಳ್ಕೊಂಡ ಅಂದ್ರೆ ಅವ ತನ್ನ ಸಮಾಧಿ ತಾನೇ ತೋಡ್ಕೊಂಡಂಗಲ್ಲಿ.
ಯಾಕೆ ಅಂತ ಕೇಳಿದ್ರೆ ಇನ್ನೊಬ್ಬರಿಗೆ ಏನಾದರೂ ಶಾಪ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ತನ್ನ ಪುಣ್ಯ ಮೊದಲು ಹಾಳು ಮಾಡ್ಕೋಬೇಕು ಅವ. ಇವೆಲ್ಲ ಗದ್ದ ಬಾಳವರಿ. ಆಮೇಲೆ ಅವನ ಸ್ವಭಾವ ಹಿಂಗ ಆಗುವುದು, ಯಾರು ತನ್ನ ಪ್ರೀತಿ ಮಾಡ್ತಾರೆ ಅವರಿಗೆ ಅನುಗ್ರಹ ಮಾಡಬಹುದು, ಯಾರು ತನ್ನ ದ್ವೇಷ ಮಾಡ್ತಾರೆ ಅವರಿಗೆ ಶಾಪ ಕೊಡಬಹುದು. ಇಂಥವು ಬರಬಾರದು ಅಂತ ತಿಳ್ಕೊಂಡು ಹೇಳೇನೆ ಇಲ್ಲಿ ಸತ್ಯ, ಆಸ್ತೇಯ, ಕ್ಷಮಾ, ಧೃತಿ, ಆರ್ಜವ, ಬ್ರಹ್ಮಚರ್ಯ, ಅಹಿಂಸ, ದಯ, ಮಿಥ್ಯಾಹಾರ, ಶೌಚ ಇವು ನಿಯಮಾಂಗಗಳಲ್ಲಿರಬೇಕಾಗಿರ್ತಕ್ಕಂಥ ಗುಣಗಳು ಮೊದಲು ಬರಬೇಕು ಇವಾಗಂತಾರು. ಇದಕ್ಕೆಲ್ಲ ಚೌಕಟ್ಟು ಹಾಕೊಂತ ಹೋಗ್ಯಾರ. ಅಕಸ್ಮಾತ್ ಸಿದ್ಧಿಗಳು ಬಂದ್ರೂ ಕೂಡ, ಏನಾದರೂ ಶಕ್ತಿ ಬಂದ್ರೂ ಕೂಡ ಅದನ್ನ ತ್ಯಾಗ ಮಾಡುವ ಯೋಗ್ಯತೆ ಯಾವನಿಗದ ಅವನಿಗೆ ಯೋಗದಿಂದ ಮುಕ್ತನಾಗಲಿಕ್ಕೆ ಮಾರ್ಗ ಸಿಗ್ತದೆ ಹೊರತು ಇಲ್ಲ ಅಂದ್ರೆ ಸಿಗುವುದಿಲ್ಲ. ಇಲ್ಲಾಂದ್ರೆ ಈ ಅಣಿಮಾದಿ ಸಿದ್ಧಿಗಳು ಬರೋದೇನು ದೊಡ್ಡ ಮಾತಲ್ಲ. ಬಂದು ಮಂಗನ್ ಮಾಡ್ತಾವ, ಬಾಳ ಮುಂದೆ ಕೂಡಿ ಮಹಾರಾಜ್ಗೆ ಜೈ ಅಂದ್ಬಿಡ್ತಾರೆ. ಮತ್ತು ಮಹಾರಾಜ್ಗೆ ಜೈ ಅಂದ ಕೂಡಲೇ ಇವ ನನ್ನಂತ ಮಹಾರಾಜ್ ಇಲ್ಲ ಅಂತ ಇವ ತಿಳ್ಕೊಂತಾನೆ. ಆಮೇಲೆ ಶುರುವಾಗ್ತದೆ, ತೊಡಬೇಡಪ್ಪ ಮಾರಾಯ ಬೆಂಕಿ ಅಂತವರು. ಇದರಿಂದ ಅವನ ಪುಣ್ಯ ಹ್ರಾಸ ಹಾಕೊಂತ ಹೋಗಿ ಯೋಗ ಶಕ್ತಿನ ಮುಗಿದು ಹೋಗ್ತದೆ, ಮುಂದೆ ಮೋಕ್ಷಕ್ಕೂ ದಾರಿ ಇಲ್ದಂಗೆ ಆಗ್ತದೆ. ಉಭಯತಾಪಿ ಭ್ರಷ್ಟನಾಗಿ ಹೋಗ್ತಾ ಇದ್ದಾನೆ. ಅದಕ್ಕೆ ಇರದಷ್ಟ ಸಿದ್ಧಿ ತೃಣವೆಂದು ಧಿಕ್ಕರಿವ. ಅಣಿಮಾದಷ್ಟ ಸಿದ್ಧಿಗಳು ಬಂದ್ರೂ ಕೂಡ ಯಾವ ಪುಣ್ಯಾತ್ಮನಿಗೆ ಧಿಕ್ಕಾರ ಮಾಡುವ ಯೋಗ್ಯತೆ ಅದ ಅವನಿಗೆ ಮಾತ್ರ ಸಾಧ್ಯ ಆಗ್ತದೆ ಹೊರತಾಗಿ ಸಿದ್ಧಿಗಳಿಗಾಗಿ ಮಾಡ್ಕೊಂತಾನೆ ಯೋಗ ಅಂತಂದ್ರೆ ಮುಗಿದ ಕೆಲಸ. ಅವಾಗ ನಾವು ತಿಳ್ಕೊಂಡ್ಬಿಡ್ತೀವಿ, ಏನಪ್ಪ ಅವ್ರು ಮುಟ್ಟಿದ್ದು ಪಾವನ ಆಯ್ತು, ಅವ್ರು ಹಿಂಗೆ ಹೇಳಿದ್ರು ಖರೆ ಆಯ್ತು, ಅವ್ರು ಹಿಂಗೆ ಮಾಡಿದ್ರು ಖರೆ ಆಯ್ತು. ಇದು ಒಂದು ನಮೂನಿ ಯೋಗ ಶಕ್ತಿಯಿಂದ ಆಗುವುದು, ದೈವಿ ಶಕ್ತಿ. ಇದು ಇನ್ನೊಂದು ಪೈಶಾಚಿಕ ಶಕ್ತಿ ಅದ. ಅವನಿಷ್ಟು ಹೋಗೋದ ಪೈಶಾಚಿಕ ಶಕ್ತಿ ಒಂದದ. ಅವು ಯಾವ ಹೇಳೇನ ಹಂಗ ಸುಮ್ಮನೆ ಹೇಳ್ತೇನೆ. ಮೈಯಾಗ ದೇವರು ಬರ್ತಾವಂತವಲ್ಲ ಪೈಶಾಚಿಕ ಶಕ್ತಿ. ಈ ಪೈಶಾಚಿಕ ಶಕ್ತಿ ಇವಕ್ಕೂ ಎಲ್ಲ ಗೊತ್ತಾಗತ್ತೆ. ಏನಪ್ಪ ದಾರಾಗ ನಾನು ನಂಗೆ ಮಾತಾಡೋದಿಲ್ಲ, ತಪ್ಪ ಕದಲ ಕಪಾಳ ಕೊಡು, ಆ ದೇವರು ಇರುವುದಿಲ್ಲ ಅಲ್ಲಿ, ನಿಮಗೆ ಆ ಧೈರ್ಯ ಇಲ್ಲ ತಿಳಿತಾರೆ. ಅದಕ್ಕೆ ಯೋಗ ಶಕ್ತಿನೇ ಬೇರೆ, ಪೈಶಾಚಿಕ ಶಕ್ತಿನೇ ಬೇರೆ. ಈ ಪೈಶಾಚಿಕ ಶಕ್ತಿ ಎಂಬತಕ್ಕಂಥದ್ದು ಇದು ಒಂದು ನಮೂನಿ ಪೈಶಾಚಿಕ ವೃತ್ತಿಯವರಿಗೇ ಯೋಗ್ಯವಾದದ್ದು ಹೊತ್ತು ಮತ್ತೊಬ್ಬರಿಗೆ ಯೋಗ್ಯವಾದದ್ದಲ್ಲ. ಆದ್ದರಿಂದ ಯೌಗಿಕ ಶಕ್ತಿ ಎಂಬತಕ್ಕಂಥದ್ದೇನದ ಇದು ಅಪಾರ ಪುಣ್ಯ ಫಲಪ್ರದವಾದ. ಈಗ ಸಿದ್ಧಾರೂಢಪ್ಪ ಅವರು ಕೈಲಾಸ ಮಂಟಪ ಕಟ್ಟಿದ ವರ್ಷ ಮಂಟಪದಲ್ಲಿ ಕೂತಿದ್ರಂತೆ. ಕಬೀರ್ ದಾಸರು ಕೇಳಿದ್ರಂತೆ, ಯಪ್ಪ ಜ್ಞಾನಕ್ಕೆ ಫಲ ಇಲ್ಲ ಗುರುವೇ, ಈ ತೇರು, ಈ ಪಾಲಿಕೆ, ಈ ಬಂಗಾರು ಕಿರೀಟ, ಈ ಛತ್ರ ಚಾಮರ, ಈ ರಾಜಭೋಗ ಇವು ಎಲ್ಲಿಯೂ ಯಪ್ಪ ಅಂತ ಕೇಳಿದ್ರೆ ಅಪ್ಪವ್ರಂದ್ರಂತೆ, ಜ್ಞಾನಕ್ಕೆ ಫಲ ಇಲ್ಲಪ್ಪ. ಇವು ನೋಡು ಕಬೀರ, ಯಾವಾಗೋ ಸಾಧಿಸಿದ ವೈರಾಗ್ಯ ಉಪರತಿಗಳ ಪುಣ್ಯ ಅವನು ಒಳ್ಳೆ ಅಂತ ಬಿಟ್ರು ತಮ್ಮ ಪಾಲಿನ ಭೋಗ ಉಳಿಸಿ ಹೋಗ್ತಾವಂದ್ರಂತಪ್ಪ. ತಮ್ಮ ಪಾಲಿನ ಭೋಗವನ್ನ ಉಳಿಸಿ ಹೋಗ್ತಾವಪ್ಪ. ಅವಕ್ಕೇನು ನಾ ಬಾ ಅಂದಿಲ್ಲ, ಅವಕ್ಕೇನು ನಾ ಹೋಗಂದಿಲ್ಲ, ಅವಕ್ಕೇನು ಬೇಕಂದಿಲ್ಲ, ಬ್ಯಾಡಂದಿಲ್ಲ. ಆದ್ದರಿಂದ ಇವನ್ನೆಲ್ಲವನ್ನು ವಿಚಾರ ಮಾಡಿದ್ದಾದ್ರೆ ನಿಜವಾಗಿಯೂ ದೈವೀ ಶಕ್ತಿ ಪ್ರಧಾನವಾಗಿರ್ತಕ್ಕಂಥ ಯೋಗ ಏನದ, ಈ ಯೋಗ ಮೋಕ್ಷಕ್ಕೆ ಅಧಿಕಾರಿಯನ್ನಾಗಿ ಮಾಡ್ತದೆ. ಉಳಿಕೆವು ಇವು ಹಿಂಗ ಇವು ನಮೂನಿ ವಾಮಾಚಾರ ವಿದ್ಯೆ ಇದ್ದಂಗೆ ಇವನ್ ತಗೊಂಡು ಆ ಪ್ರಸಂಗದಾಗ ಪ್ರವೇಶ ಮಾಡುವುದೇ ಅಪ್ರಸ್ತುತ ಅಂತ ಅನಿಸ್ತದೆ. ಆದ್ದರಿಂದ ಅಪ್ಪ ಅವನಿಗೆ ಹೇಳಿದ್ರು, ನೋಡು ಯಾವ ಯೋಗವನ್ನೇ ನೀ ಮಾಡಿದ್ರು
ಹಠಯೋಗವನ್ನು ಮಾಡಿ ಪ್ರಾಣವನ್ನು ಬಂಧನ ಮಾಡಿ ಪುರೀತತೆ ನಾಡಿಯಲ್ಲಿಟ್ಟು ಅದರ ಮುಖಾಂತರವಾಗಿ ಪ್ರಾಣವನ್ನು ಬಂಧಿಸುವ ಕ್ರಮ ಗೊತ್ತಿತ್ತು. ನರಗುಂದ ಚನ್ನಬಸಪ್ಪಜ್ಜವರು ಇವರೆಲ್ಲ ಜೀವಂತ ಸಮಾಧಿ ಹೋದ್ರು, ಮರಣ ಆಗಲಿಲ್ಲ ಅವರಿಗೆ. ಯಾಕಂದ್ರೆ ಅವರಿಗೆ ಈ ಪುರೀತತೆ ನಾಡಿಯಲ್ಲಿ ಪ್ರಾಣವನ್ನು ಬಂಧಿಸುವ ಕ್ರಮ ಗೊತ್ತಿತ್ತು. ಇವು ಎಂಥವೆಲ್ಲ ಅಸಾಮಾನ್ಯ ವ್ಯಕ್ತಿತ್ವ ಇವೆಲ್ಲ. ಇವು ಇಂಥವೆಲ್ಲ ಮಾಡಿದ್ರು ಕೂಡ ಕೊನೆಗೊಮ್ಮೆ ವಿಚಾರ ಮಾಡಿದರೆ ಈ ಯೋಗವೆಲ್ಲವೂ ಯಾರನ್ನು ಆಶ್ರಯಿಸಿಕೊಂಡಿದ್ದಾವೆ, ಈ ಯೋಗವು ಯಾರಿಂದ ಆಚರಿಸಲ್ಪಡುತ್ತದೆ, ಯಾರ ಆಶ್ರಯದಲ್ಲಿ ಇರುತ್ತದೆ ವಿಚಾರ ಮಾಡಿ ನೋಡಿದ್ದಾದ್ರೆ, ಅಯ್ಯ ಸಾಧಕ, ಇವಕ್ಕೆಲ್ಲವಕ್ಕೂ ಕಾರಣ ನೀನು. ಪ್ರಾಣವನ್ನು, ಅಂತಃಕರಣವನ್ನು, ಗುಣವನ್ನು, ಕರ್ಮವನ್ನು, ಸ್ವಭಾವವನ್ನು, ಮಂತ್ರವನ್ನು, ಹಠವನ್ನು, ಲಯವನ್ನು, ರಾಜವನ್ನು ಎಲ್ಲವನ್ನು ಅರಿಯುವ ಪರಿಪೂರ್ಣ ಬ್ರಹ್ಮ ನೀನಿದ್ದೀಯೋ. ಇಂಥ ಪರಿಪೂರ್ಣ ಬ್ರಹ್ಮ ನೀನಿದ್ದಾಗಾದ್ರೂ ಕೂಡ ನೀನಲ್ಲದ್ದರಲ್ಲಿ, ನಿನಗಿಲ್ಲದ್ದರಲ್ಲಿ, ನೀನಲ್ಲದ್ದರಲ್ಲಿ ಪ್ರವೇಶ ಮಾಡುವುದು ಅಪ್ರಸ್ತುತ. ಆಯುಷ್ಯ ಕಳಿಬೇಡಪ್ಪ, ಯೋಗ್ಯದಿದ್ ನೀನು ತತ್ವ ತಿಳ್ಕೊಂಡು ಧನ್ಯನಾಗುವಂತ ಅಪ್ಪ ಅವ್ರು ಹೇಳಿದ ಕೂಡಲೇ ಅವ ಸಾಷ್ಟಾಂಗ ಪ್ರಣೀತನಾಗಿ, ನನ್ನ ಪೂರ್ವದ ಪುಣ್ಯ, ನಾನು ಯೋಗ ಮಾಡಿದ ಪುಣ್ಯ ಗುರುನಾಥ ನಿನ್ನಿಲ್ಲಿ ಕರ್ಕೊಂಡ್ಬಂತು, ನಿನ್ನ ದರ್ಶನ ಆತು, ಧನ್ಯನಾದೆ. ದಣಕೊಳ್ಳು ತಪ್ಪು ಯಾವುದನ್ನು ಪಡಿಬೇಕಂದಿದ್ನೋ ಅದನ್ನು ಉಪದೇಶ ಮಾಡುವುದಕ್ಕೆ ನನ್ನ ಯೋಗ ಶಕ್ತಿಯೇ ನಿನ್ನ ರೂಪದಿಂದ ಬಂದದಪ್ಪ, ನನಗೆ ಬ್ರಹ್ಮವಿದ್ಯೆಯನ್ನು ಹೇಳುವಂತ ಹೇಳಿ ಆ ಯೋಗಿಯು ತನ್ನ ಯೋಗವನ್ನು ಬಿಟ್ಟು ಸಿದ್ಧಾರೂಢರಿಂದ ಬ್ರಹ್ಮವಿದ್ಯೆಯನ್ನು ಪಡೆದ. ಮುಂದಪ್ಪ ಅವರು ಸಂಚಾರ ಮಾಡ್ತಾ ಮಾಡ್ತಾ ಧನುಷ್ಕೋಟಿಗೆ ಬರ್ತಾ ಇದ್ದಾರೆ. ಆ ವಿಷಯ ನಾಳೆ ನೋಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ, ಗುರುವರೋಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ.
ವರಭ್ರೂಲತಾಪುರದೈವದಿಂದಲೀ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ